ಸೇವಂತಿ, ಪೂರಿನ ಮೊದ್ಲೇ ಮಾಡಿಟ್ಬಿಟ್ಟಿದ್ದೆ, ಹೇಗೆ ಹೀಗಾಗ್ಬಿಟ್ಟಿದೆ. ಇಲ್ಲ ಬಾ, ಸರ್. ನೀನು ಕೂತ್ಕೋ ಕೂತ್ಕೋ. ಇಲ್ಲ, ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ಅಯ್ಯ, ನನ್ನ ಮಾತಿಗೂ ಸ್ವಲ್ಪ ಬೆಲೆ ಕೊಡಮ್ಮ. ವಯಸ್ಸಲ್ಲಿ ಹಿರಿಯ ನಾನು. ಪ್ರತಿಯೊಂದು ನಿನ್ನ ಮಾತಿನ ಪ್ರಕಾರ ನಡಿಬೇಕು ಅಂತ ಏನಿದೆ? ಕೂತ್ಕ. ಯಪ್ಪ, ಸೇವಂತಿ, ನೀನು ದುರು ಉಟ್ಕೊಂಡು ನೋಡೋದು ನೋಡಿ ಜೀವನೇ ಬಾಯಿ ಬಂದ್ಬಿಟ್ಟಿತ್ತು ನನಗೆ. ಇನ್ಮೇಲೆ ಈ ಹುಡುಗಿ ಹತ್ರ ತೂಕದ ಪ್ರಕಾರ ಅಳತೆಲ್ಲ ಮಾತಾಡಬೇಕು, ಅಪ್ಪಿತಪ್ಪಿ ಕೂಡ ತಮಾಷೆ ಮಾಡಬಾರ್ದು ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ ನಿರ್ಧಾರ ಸರಿಯಾಗೇ ಇದೆ, ಅದನ್ನೇ ಕಂಟಿನ್ಯೂ ಮಾಡಿ. ಇರಮ್ಮ, ನಾನೇ ಬಡಿಸ್ತೀನಿ. ಇಲ್ಲ, ಫಸ್ಟ್ ನೀವು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೀವು ವಯಸ್ಸಲ್ಲಿ ಹಿರಿಯರಲ್ವಾ? ನೀನಿದೆಯಲ್ಲ. ತಿನ್ನಿ. ಹೇಗಿದೆ? ಸೂಪರ್ ಸೂಪರ್ ಸೂಪರ್. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಬಾರ್ದು, ಎಕ್ಸಲೆಂಟ್ ಆಗಿದೆ. ಆಹಾ, ಸಾಗು ಅಂತೂ ಡಿಟ್ಟೋ ಡಿಟ್ಟೋ ನಮ್ಮ ಅಮ್ಮನ ಕೈ ರುಚಿನ. ಸರ್, ನಿಮ್ಮ ಅಮ್ಮನ ಕೈ ರುಚಿ ನನಗೆ ಹೇಗೆ ಸರ್ ಬರೋದಕ್ಕೆ ಸಾಧ್ಯ? ಅದು ಅದು ನೋಡು, ಹೇಗೋ ಹೇಗೋ ಬಂದ್ಬಿಟ್ಟಿದೆ. ಪ್ರಾಬಬ್ಲಿ ನೀನು ಹಿಂದಿನ ಜನ್ಮದಲ್ಲಿ ನಮ್ಮ ಅಮ್ಮಂಗೆ ಮೊಮ್ಮಗಳಾಗಿ ಹುಟ್ಬಿಟ್ಟಿದ್ದೆ ಏನು, ಅದಕ್ಕೆ. ಯಾವುದೋ ಜನ್ಮದಲ್ಲಿ ಯಾಕೆ ಸರ್? ಇದೇ ಜನ್ಮದಲ್ಲಿ ನೀವು ನನ್ನನ್ನ ನಿಮ್ಮ ಮಗಳು ಅಂತ ಕರೆದ್ಮೇಲೆ ಅವರು ನನ್ನ ಅಜ್ಜಿನೇ ತಾನೇ. ಸರ್, ಅಕಸ್ಮಾತ್ ನಿಮ್ಮ ಮಗಳು ನಿಮ್ ಕಣ್ ಮುಂದೆ ಬಂದ್ರೆ ದಿಢೀರಂತ ಪ್ರತ್ಯಕ್ಷ ಆದ್ಲು ಅಂತ ಅನ್ಕೊಳ್ಳಿ. ನೀವು ಅವಳನ್ನ ಗುರ್ತಿಸ್ತೀರಾ? ನನ್ನ ಮಗಳು ಎದುರುಗಡೆ ನಿಂತಿದ್ರು, ಪಕ್ಕದಲ್ಲಿ ಕೂತಿದ್ರು, ನಾನು ಅವಳನ್ನು ಗುರ್ಸಿದ್ರು, ಅವಳು ನನ್ನನ್ನು ಗುರ್ಸ್ಬೇಕಲ್ವಮ್ಮ. ಪ್ರಿಯಾ,